ಬೆಂಗಳೂರಿನ ಹೊರವಲಯದಲ್ಲಿರುವ ಖ್ಯಾತ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಘನಘೋರ ದುರಂತ ನಡೆದು ಹೋಗಿದೆ. ನೋಡ್ತಾ ಇದ್ದಂತೆ ಇಂಥದ್ದೊಂದು ದುರಂತಕ್ಕೆ ಬೆಂಗಳೂರಿನ ಹೊರವಲಯ ಪ್ರದೇಶ ಸಾಕ್ಷಿಯಾಗಿದೆ. ಖುಷಿಯಾಗಿ ಹೋಗಿದ್ದವರು ದಿಢೀರ್ ಆಘಾತದ ಸುದ್ದಿಯನ್ನ ಎದುರಿಸಬೇಕಾಯಿತು. ನಿಜಕ್ಕೂ ಇದು ಭಯಾನಕ, ಎಲ್ಲರೂ ಶಾಕ್ ಆಗೋ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಬಹಳ ಭಯಾನಕವಾಗಿರೋದು, ಎಲ್ಲರೂ ಕೂಡ ಒಂದು ಕ್ಷಣ ಬೆಚ್ಚಿ ಬೀಳುವಂತಹ ಸುದ್ದಿ ಇದು. ಎಂಜಾಯ್ ಮಾಡೋಣ ಅಂತ ಹೋದ್ರೆ ಏನಾಗುತ್ತೆ ಗೊತ್ತಾ ನಿಮ್ಮ ಪರಿಸ್ಥಿತಿ? ಬೆಂಗಳೂರು ಹೊರವಲಯದಲ್ಲಿರುವ ಪ್ರತಿಷ್ಠಿತ ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ಆಗಿದ್ದೇನು, ಸಖತ್ ಫೇಮಸ್ ಆಗಿರುವ ಆ ಪ್ಲೇಸ್ ನಲ್ಲಿ ಆಗಿದ್ದು ನಿಜಕ್ಕೂ ಘನಘೋರ. ಗ್ಯಾರಂಟಿ ನ್ಯೂಸ್ ನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ದುರಂತದ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬೆಂಗಳೂರಿನ ಹೊರವಲಯ ಆ ಪ್ರದೇಶ ನಿಮಗೆ ಚಿರಪರಿಚಿತ, ಸಖತ್ ಫೇಮಸ್ ಕೂಡ ಹೌದು. ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಹೋಗಿ ಬರೋಣ ಅಂತ ಹೋದವರ ಕಥೆ ಏನಾಯ್ತು? ನಾನು ಆಗ್ಲೇ ಹೇಳದ್ನಲ್ಲ, ಒಂದು ಕ್ಷಣ ಆ ದೃಶ್ಯಗಳನ್ನ ನೋಡಿದ್ರೆ, ಈ ಸುದ್ದಿಯನ್ನ ಕೇಳಿದ್ರೆ ಎಂಥವರು ಕೂಡ ಬೆಚ್ಚಿ ಬೀಳ್ತೀರಿ. ಖುಷಿಯಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಹೋದಂಥವರು ಇಂಥದ್ದೊಂದು ದುರಂತದ ಸುದ್ದಿ ಕೇಳ್ತಾರೆ, ಇನ್ನೊಬ್ರು ದುರಂತಕ್ಕೀಡಾಗ್ತಾರೆ ಅಂದ್ರೆ ಏನ್ ಕಥೆ? ಹಾಗಾದ್ರೆ ಖ್ಯಾತ ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ, ಫೇಮಸ್ ಆಗಿರುವ ಆ ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ಆಗಿದ್ದಾದ್ರೂ ಏನು? ಆ ದುರಂತಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಮುಂದುವರೆದು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಾನು ಆಗ್ಲೇ ಹೇಳದ್ನಲ್ಲ, ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬರೋದಕ್ಕೆ ಅಂತ ಹೋದವರು ಇಂಥದ್ದೊಂದು ದುರಂತದ ಸುದ್ದಿ ಜೊತೆಗೆ ವಾಪಸ್ ಬರೋ ರೀತಿ ಆಯ್ತು. ಅಯ್ಯಯ್ಯೋ, ನೋಡ್ತಾ ಇದ್ದಂತೆ ಹೋಗೇ ಬಿಟ್ಟಿದೆ ಜೀವ. ಖುಷಿಯಾಗಿದ್ದಾಗಲೇ ಹಾರಿ ಹೋಗಿದೆ ಪ್ರಾಣ ಪಕ್ಷಿ. ಸಖತ್ ಫೇಮಸ್ ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ಮೃತಪಟ್ಟಿದ್ದಾರೆ. ಫನ್ ಗೇಮ್ ಆಡ್ತಾ ಇರುವಾಗಲೇ ಯುವತಿ ಸಾವನ್ನಪ್ಪಿದ್ದಾಳೆ. ರೋಲರ್ ಕೋಸ್ಟರ್ ನಲ್ಲಿ ಆಟ ಆಡ್ತಾ ಇರುವಾಗಲೇ ಹೃದಯಾಘಾತವಾಗಿದೆ. ಮೇವರಿಕ್ ರೈಡ್ ಅಂತಾನೂ ಕರೆಯಲ್ಪಡುವ ಗೇಮ್ ನಲ್ಲೇ ದುರಂತ ಸಂಭವಿಸಿಬಿಟ್ಟಿದೆ. ಅದೇ ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿ ಕೆಲಸ ಮಾಡ್ತಿದ್ರಂತೆ ಈ ಯುವತಿ. ಫ್ರೆಂಡ್ಸ್ ಬಂದಿದ್ರಿಂದ ಅವರ ಜೊತೆ ಆಟ ಆಡೋದಕ್ಕೆ ಯುವತಿ ಹೋಗಿದ್ದಾರೆ. ರೋಲ್ ಆಗ್ತಾ ಇದ್ದಂತೆ ಉಸಿರು ನಿಲ್ಲಿಸಿದ್ದಾಳೆ ಆ ಯುವತಿ. ಅಯ್ಯಯ್ಯೋ, ನೋಡ್ತಾ ಇದ್ದಂತೆ ಬಿಟ್ಟ ಕಣ್ಣು ಬಿಟ್ಟಂತೆ ಇತ್ತು. ಇನ್ನೂ ಕೂಡ ಅಷ್ಟೊತ್ತಿಗೆ ಯುವತಿಯ ಪ್ರಾಣ ಪಕ್ಷಿ ಹಾರ್ ಹೋಗಿತ್ತು. ರೋಲರ್ ಕೋಸ್ಟರ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ, ಸಖತ್ ಮಜಾ ಬರುತ್ತೆ, ಸಖತ್ ಎಂಜಾಯ್ ಮಾಡಬಹುದು, ಸಖತ್ ಫನ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಸಾಕಷ್ಟು ಜನ ಈ ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿರುವಾಗ ರೋಲರ್ ಕೋಸ್ಟರ್ ಗಳನ್ನ ಯೂಸ್ ಮಾಡ್ತಾರೆ. ನಾವು ಕೂಡ ಒಂದ್ಸರಿ ಆ ಗೇಮ್ ಅನ್ನ ಆಡ್ಬಿಡೋಣ ಅಂತ ಬಹುತೇಕರು ಅಂದ್ಕೊಳ್ಳೋದು ನಿಜ. ಅದೇ ರೀತಿ ಯುವತಿ ಅಲ್ಲೇ ಕೆಲಸ ಮಾಡ್ಕೊಂಡಿದ್ರಂತೆ. ಅವ್ರಿಗೇನು ಹೊಸ್ತೇನಲ್ಲಪ್ಪ ಈ ಪಾರ್ಕ್ ಅಲ್ಲಿ ಇರುವಂತ ಅಷ್ಟು ಗೇಮ್ಗಳು ಕೂಡ. ಬಟ್ ಫ್ರೆಂಡ್ಸ್ ಬಂದಿದ್ರು, ಅವ್ರ ಜೊತೆ ಆಡಬೇಕು ಅನ್ನೋ ಕಾರಣಕ್ಕೆ ರೋಲರ್ ಕೋಸ್ಟರ್ ಅನ್ನ ಹತ್ಕೊಂಡಿದ್ದಾರೆ ಯುವತಿ. ಎಕ್ಸಾಕ್ಟ್ಲಿ ದೃಶ್ಯ ನೋಡ್ತಾ ಇದ್ದೀರಿ. ಖ್ಯಾತ ಅಮ್ಯೂಸ್ಮೆಂಟ್ ಪಾರ್ಕ್ ನಲ್ಲಿರುವಂತಹ ರೋಲರ್ ಕೋಸ್ಟರ್, ತನ್ನ ಫ್ರೆಂಡ್ಸ್ ಜೊತೆಗೆ ನಗ್ನಗ್ತಾ ರೋಲರ್ ಕೋಸ್ಟರ್ ಅನ್ನ ಏರಿರುವಂತಹ ಯುವತಿ ನೋಡ್ತಾ ಇದ್ದಂತೆ ಆಕೆಯ ಪ್ರಾಣ ಪಕ್ಷಿ ಹಾರ್ ಹೋಗಿದೆ. ಪಕ್ಕದಲ್ಲಿದ್ದವರು ಏನೇ ಮಾಡಿದ್ರು ಕೂಡ, ನೀರ್ ಹಾಕಿದ್ರು ಕೂಡ ಆಕೆ ಎಚ್ಚರಗೊಳ್ಳೋದೇ ಇಲ್ಲ. ಅವರಿಗೆ ಅರ್ಥ ಆಗಿರ್ಲಿಲ್ಲ ಆಕೆಯ ಪ್ರಾಣ ಪಕ್ಷಿನೇ ಹಾರ್ ಹೋಗಿದೆ, ಆಕೆ ಇನ್ನಿಲ್ಲ ಅನ್ನುವಂತಹ ವಿಚಾರ ಪಕ್ಕದಲ್ಲಿರೋರಿಗೆ ಗೊತ್ತೇ ಇರಲಿಲ್ಲ. ಕಾರಣ, ಒಂದು ಕ್ಷಣ ಆಕೆ ಭಯ ಬೀಳ್ತಾರೆ. ರೋಲರ್ ಕೋಸ್ಟರ್ ಆನ್ ಆಗ್ತಾ ಇದ್ದಂತೆ ಕೆಲ ಕಾಲ ಮಾತನಾಡಿದ್ದು ಬಿಟ್ರೆ ನಂತರ ಆ ಯುವತಿಯ ಚಲನವಲನ ಇರ್ಲೇ ಇಲ್ಲ. ಆಕೆ ಪ್ರಜ್ಞೆ ತಪ್ಪಿರಬಹುದು ಅಂತ ಅಕ್ಕಪಕ್ಕದವರು ಯೋಚನೆ ಮಾಡ್ತಾರೆ. ನೀರ್ ಹಾಕೋ ಪ್ರಯತ್ನ ಆಗುತ್ತೆ, ಆಕೆಯ ಕೈ ಹಿಡಿದು ಎಳೆದಾಡೋ ಪ್ರಯತ್ನ ಆಗುತ್ತೆ. ಅಲ್ಲಿದ್ದವರು ಕೂಡ ಜಮಾವಣೆ ಆಗ್ತಾರೆ. ಆಕೆನ ಸತತವಾಗಿ ಆಕೆಯ ಕೆನ್ನೆಯನ್ನ ಟಚ್ ಮಾಡೋ ಮೂಲಕ ಎಬ್ಬಿಸುವ ಪ್ರಯತ್ನವನ್ನ ಕೂಡ ಆಕೆಯ ಸ್ನೇಹಿತರು ಮಾಡಿದ್ದಾರೆ. ಬಟ್ ಹೃದಯಾಘಾತದಿಂದ ಆಕೆಯ ಪ್ರಾಣ ಪಕ್ಷಿ ಕ್ಷಣ ಮಾತ್ರದಲ್ಲೇ, ರೋಲರ್ ಕೋಸ್ಟರ್ ಏರಿದ ಕ್ಷಣ ಮಾತ್ರದಲ್ಲೇ ಹೃದಯಾಘಾತಕ್ಕೆ ಒಳಗಾಗಿ ಯುವತಿ ಮೃತಪಟ್ಟಿದ್ದಾಳೆ ಅನ್ನುವಂತಹ ವಿಚಾರ. ರೋಲರ್ ಕೋಸ್ಟರ್ ರಭಸಕ್ಕೆ ಕಣ್ಣು ಮುಚ್ಚಿ ಕುಳಿತಿದ್ಲಂತೆ ಯುವತಿ. ಭಯ ಸ್ಟಾರ್ಟ್ ಆಗಿತ್ತು ಆಕೆಗೆ. ರೋಲಿಂಗ್ ಹೆಚ್ಚಾಗ್ತಾ ಇದ್ದಂತೆ ಯುವತಿ ಹೆದರ್ಕೊಂಡಿದ್ಲಂತೆ. ಹಾಗಾಗಿ ದುರಂತ ಸಂಭವಿಸಿದೆ. ಯುವತಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ರು ಕೂಡ ಗೆಳೆಯರಿಗೆ ಗೊತ್ತೇ ಆಗ್ಲಿಲ್ಲ. ಆಕೆ ತಮಾಷೆ ಮಾಡ್ತಿದ್ದಾಳೆ ಅಂತ ಸ್ನೇಹಿತರು ಅಂದ್ಕೊಂಡಿದ್ರು. ಬಹುತೇಕ ಜನ ಕಣ್ಮುಚ್ಚಿ ಕುಳಿತುಕೊಳ್ಳೋದು ಸಹಜ. ಆಕೆಯ ಮುಖಕ್ಕೆ ನೀರು ಚಿಮುಕಿಸಿ ಎಬ್ಬಿಸೋ ಪ್ರಯತ್ನ ಮಾಡಿದ್ದಾರೆ. ಮುಖ ಸವರಿ ತಟ್ಟಿ ಹೆಸರು ಕೂಗಿ ಕರೆದ್ರೂ ಕೂಡ ಯುವತಿ ಮಾತನಾಡ್ಲೇ ಇಲ್ಲ. ರೋಲ್ ಆಗ್ತಾ ಇದ್ದಂತೆ ಕೆಲ ನಿಮಿಷಗಳಲ್ಲೇ ಯುವತಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತಂತೆ. ತಕ್ಷಣ ಎಚ್ಚೆತ್ತುಕೊಂಡು ಆಟವನ್ನ ಅರ್ಧದಲ್ಲೇ ಸಿಬ್ಬಂದಿ ನಿಲ್ಲಿಸಿದ್ದಾರೆ. ಆಕೆಗೆ ಪ್ರಜ್ಞೆ ಇಲ್ಲ ಅನ್ನೋ ಕಾರಣಕ್ಕೆ. ಹೃದಯಾಘಾತ ಹಿನ್ನೆಲೆ ಯುಟಿಆರ್ ಕೇಸ್ ಅನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ರೋಲಿಂಗ್ ರಭಸಕ್ಕೆ ಕಣ್ಣು ಮುಚ್ಚಿ ಯುವತಿ ಕುಳಿತಿದ್ಲಂತೆ. ಈ ರೋಲರ್ ಕೋಸ್ಟರ್ ಇದೆಯಲ್ಲ, ಬಹುತೇಕರು ಎಂಜಾಯ್ ಮಾಡೋದಕ್ಕೆ ಹತ್ತೋದು ಸಹಜ. ಆದ್ರೆ ಹತ್ತಿದಾಗ ಅದರ ರಭಸ, ಅದರ ಸ್ಪೀಡ್ಗೆ ಬಹುತೇಕರಿಗೆ ಭಯ ಶುರುವಾಗುತ್ತೆ, ಮೈ ರೋಮಾಂಚನ ಆಗುತ್ತೆ.
ಹಾಗಾಗಿ ಕೆಲವರಿಗೆ ಆ ಭಯದಿಂದಲೇ ಇಂಥದ್ದೊಂದು ಅನಾಹುತಗಳು ಆಗಬಿಡುತ್ತೆ. ಕೆಲವೊಂದು ಸಾರಿ ಅದೇ ರೀತಿ ಯುವತಿ ಕೂಡ ಚಿಕ್ಕ ವಯಸ್ಸು ಸ್ನೇಹಿತರು ಬಂದ್ರು ಅಂತ ಪಾಪ ರೋಲರ್ ಕೋಸ್ಟರ್ ಆಡೋಣ ಅಂತ ಹತ್ಕೊಂಡ್ರು. ಬಟ್ ಅದು ರೋಲ್ ಆಗ್ತಾ ಇದ್ದಂತೆಯೇ ಆಕೆಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಪ್ರಜ್ಞೆ ತಪ್ಪುತ್ತೆ. ಆಕೆ ಸುಮ್ಮನೆ ತಮಾಷೆ ಮಾಡ್ತಿರಬಹುದು ಅಂತ ಅಕ್ಕಪಕ್ಕ ಕೂತ್ಕೊಂಡಂತ ಆಕೆಯ ಸ್ನೇಹಿತರು ಅನ್ಕೊಂಡಿದ್ರು. ಬಟ್ ಆಕೆ ತಮಾಷೆ ಮಾಡ್ತಿರ್ಲಿಲ್ಲ, ಬದಲಾಗಿ ಆಕೆಯ ಪ್ರಾಣ ಪಕ್ಷಿ ಆಲ್ರೆಡಿ ಹಾರ್ ಹೋಗಿತ್ತು ಅಂತ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಆಕೆ ರೋಲರ್ ಕೋಸ್ಟರ್ ಅಲ್ಲಿ ಕೂತ್ಕೊಳ್ತಾರೆ, ರೋಲ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಆಕೆ ಕಣ್ಮುಚ್ಚಿ ಬಹಳ ಗಟ್ಟಿಯಾಗಿ ಅದನ್ನ ಹೋಲ್ಡ್ ಮಾಡಿರುವಂತಹ ದೃಶ್ಯಗಳನ್ನ ಕೂಡ ನೋಡ್ತಾ ಇದ್ದೀರಿ. ಆಕೆಗೆ ಆಲ್ರೆಡಿ ಭಯ ಶುರುವಾಗಿರುತ್ತೆ. ಆ ಭಯದಲ್ಲಿ ಆಕೆ ಪ್ರಜ್ಞೆ ತಪ್ಪಿರಬಹುದು ಅಥವಾ ಸುಮ್ಮನೆ ಡ್ರಾಮಾ ಮಾಡ್ತಿರಬಹುದು ಅಂತ ಅಕ್ಕಪಕ್ಕ ಸ್ನೇಹಿತರು ಅನ್ಕೊಳ್ತಾರೆ. ಯೂಶಲಿ ನಾವು ಯಾರಾದ್ರೂ ಫ್ರೆಂಡ್ಸ್ ಜೊತೆ ಹೋದಾಗ ನಾವು ಭಯ ಬಿದ್ದೀವಿ, ಕೂಗಾಟ ಅರ್ಚಾಟ ಇದ್ದಾಗ್ಲೂ ಕೂಡ ಸುಮ್ಮನೆ ತಮಾಷೆ ಮಾಡ್ತೀವಿ ಅಂತ ಬಹುತೇಕ ಸಲ ಅಂದ್ಕೊಳ್ತಾರೆ ಕೆಲವರು. ಬಟ್ ಹಂಗೆ ಅನ್ಕೊಂಡ್ರು, ಆದ್ರೆ ಆಕೆ ತಮಾಷೆ ಮಾಡ್ತಿರ್ಲಿಲ್ಲ, ಬದಲಾಗಿ ಆಕೆಯ ಆ ಭಯದಿಂದಲೇ ಆಕೆಗೆ ಹೃದಯಾಘಾತ ಆಗಿತ್ತು, ಆಕೆಯ ಪ್ರಾಣ ಪಕ್ಷಿ ಹಾರು ಹೋಗಿತ್ತು ಅಂತ. ಆಕೆಗೆ ಪ್ರಜ್ಞೆ ಇಲ್ಲ ಅನ್ನುವಂತಹ ವಿಚಾರಗಳು ಫ್ರೆಂಡ್ಸ್ ಹೇಳಿದ ತಕ್ಷಣ ಸಿಬ್ಬಂದಿ ಅಲರ್ಟ್ ಆಗ್ತಾರೆ. ತತ್ಕ್ಷಣಕ್ಕೆ ರೋಲ್ ಆಗೋದನ್ನ ಸ್ಟಾಪ್ ಮಾಡ್ತಾರೆ. ನಂತರ ಅಲ್ಲಿದ್ದಂಥ ಸಿಬ್ಬಂದಿ ಓಡ್ ಬರ್ತಾರೆ. ದೃಶ್ಯ ನೋಡ್ತಾ ಇದ್ದೀರಲ್ಲ, ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಕೆಲ ಕಾಲ ಆಕೆ ಸ್ವಲ್ಪ ಕೈ ಮೂವ್ಮೆಂಟ್ ಮಾಡಿದ್ದು ಬಿಟ್ರೆ ನಂತರ ಯಾವ ಮೂವ್ಮೆಂಟ್ ಕೂಡ ಆಕೆಯ ಬಾಡಿಯಲ್ಲಿ ಆಗ್ತಾ ಇಲ್ಲ. ಸ್ವಲ್ಪ ಕಣ್ಣು ಮುಚ್ಚಿ ಆಕೆ ಗಟ್ಟಿಯಾಗಿ ಅದನ್ನ ಹೋಲ್ಡ್ ಮಾಡಿದ್ದು ಬಿಟ್ರೆ ನಂತರ ಯಾವ ಚಲನವಲನ ಕೂಡ ಯುವತಿಯಿಂದ ಇರಲಿಲ್ಲ. ಹಾಗಾಗಿ ಅಕ್ಕಪಕ್ಕದವ್ರಿಗೆ ಡೌಟ್ ಬಂತು. ಸ್ನೇಹಿತರಿಗೆ ಆಕೆ ಎಬ್ಬಿಸುವ ಸತತ ಪ್ರಯತ್ನಗಳಾಯಿತು. ಸಿಬ್ಬಂದಿ ಅದನ್ನ ಸ್ಟಾಪ್ ಮಾಡಿದ್ರು. ಸಿಬ್ಬಂದಿ ಕೂಡ ಓಡು ಬರ್ತಾರೆ. ಬಟ್ ಆಕೆಯನ್ನ ನಿರಂತರವಾಗಿ ಎಬ್ಬಿಸುವ ಪ್ರಯತ್ನ ಕೂಡ ಕಂಪ್ಲೀಟ್ ಆಗಿ ವಿಫಲ ಆಗಿತ್ತು. ಕಾರಣ ಆಕೆಯ ಪ್ರಾಣ ಪಕ್ಷಿ ಆಲ್ರೆಡಿ ಹಾರ್ ಹೋಗಿತ್ತು ಅನ್ನುವಂತಹ ವಿಚಾರ ಆ ನಂತರದಲ್ಲಿ ಅಲ್ಲಿನ ಸಿಬ್ಬಂದಿ, ಆಕೆಯ ಸ್ನೇಹಿತರಿಗೂ ಕೂಡ ಅರ್ಥ ಆಗುತ್ತೆ. ದಯವಿಟ್ಟು ಒಂದೇನು ಹೇಳೋದು ಗೊತ್ತಾ, ಭಯ ಇದ್ರೆ ಇಂತಹ ಡೇಂಜರಸ್ ಗೇಮ್ಗಳನ್ನ ಆಡಕ್ಕೆ ಹೋಗ್ಬೇಡಿ.